ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ನಾಳೆ ದಿವಸನೇ ಯುಗಾದಿ ಹಬ್ಬ. ಇವತ್ತಿನ ದಿವಸ ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ಮಾಡಿದ್ದು ಲಾಸ್ಟ್ ವೀಕಲ್ಲಿ 1-2-3 ದಿವಸ ಒಟ್ಟಿಗೆ ಮಾಡಿದ್ದು. ಆದರೆ ಏನಾಯಿತು ಅಂದರೆ ಬೇರೆ ಕೆಲಸಗಳ ಮಧ್ಯೆ ಈ ಎಕ್ಸಾಮ್ ಟೈಮಲ್ಲಂತೂ ಪುರ್ಸೊತ್ತೆ ಸಿಗಲ್ಲ ಅನ್ನೋಂಗೆ ಆಗೋಗುತ್ತೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕಾಗಲ್ಲ. ಇವತ್ತು ಅಂದ್ಕೊಂಡೆ ಇವತ್ತು ಇದನ್ನು ಪೋಸ್ಟ್ ಮಾಡೋಣ, ಆಮೇಲೆ ನಿಮಗೆ ಯುಗಾದಿ ವ್ಲಾಗ್ ಸಿಗತ್ತೆ ಅಂಥೇಳಿ. ಸೊ ಇದು ಮಳೆ ಬಂದಿತ್ತು ಅವತ್ತೊಂದು ದಿವಸ. ಸೊ ಮಳೆ ಬಂತು ಅಂದ ತಕ್ಷಣ ಗೊತ್ತಲ್ಲ, ಎಣ್ಣೆ ಕಾಯಕ್ಕಿಟ್ಟು ಬೋಂಡ ಮಾಡೇ ಬಿಡೋದು. ಆಲೂಗೆಡ್ಡೆ ಅಲ್ಲ, ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಬಜ್ಜಿ ಆ್ಯಕ್ಚುಲಿ ಉದ್ದುದ್ದಕ್ಕೆ ಹೆಚ್ಚು ಮಾಡ್ತೀನಿ, ಬಟ್ ಇವತ್ತು ಏನೋ ಈ ರೀತಿಯಾಗಿ ರೌಂಡಾಗಿ ಹೆಚ್ಚಿಬಿಟ್ಟು ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ದೆ. ಉದ್ದಕ್ಕೆ ಹೆಚ್ಚು ಮಾಡಿದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟು ಕರಿಬೇಕಾಗತ್ತೆ. ಈ ರೀತಿ ಉದ್ದುದ್ದಕ್ಕೆ ರೌಂಡಾಗಿ ಹೆಚ್ಚು ಮಾಡಿದ್ರೆ ಸ್ವಲ್ಪ ಕಡಿಮೆ ಎಣ್ಣೆಲೂ ಕೂಡ ಮಾಡ್ಬೋದು. ಈ ಎಣ್ಣೆ ಕರಿದ ಮೇಲೆ ಮಿಕ್ಕಿಬಿಟ್ರೆ ಅದನ್ನು ನಾವು ಬಳಸೋದಿಲ್ಲ, ಒಳ್ಳೆಯದು ಅಲ್ಲ, ಆರೋಗ್ಯಕ್ಕೆ ಬಳಸಲೂಬಾರ್ದು. ಹಾಗಾಗಿ ಅದನ್ನು ಚೆಲ್ಲಬೇಕಾಗತ್ತೆ ಜಾಸ್ತಿ ಕ್ವಾಂಟಿಟಿ ಮಿಕ್ಬಿಟ್ರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಅದರೊಳಗೆ ಕರೆದು ಅದನ್ನು ಖಾಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ರೌಂಡಾಗಿ ಹೆಚ್ಕೊಂಡೆ. ನೀವು ಉದ್ದುದಕ್ಕೆ ಹೆಚ್ಕೊಂಡ್ರೆ ಎಣ್ಣೆನೂ ಜಾಸ್ತಿ ಇಡಬೇಕಾಗತ್ತೆ, ಬಾಂಡೆನೂ ದೊಡ್ಡದು ತೊಗೋಬೇಕಾಗತ್ತೆ. ಇಷ್ಟು ಒಂದು ಬಾಳೆಕಾಯಲ್ಲಿ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಬಾಳೆಕಾಯಿ ಅಷ್ಟೇ ನಾನು ಖಾಲಿ ಮಾಡಿದ್ದು. ಜಾಸ್ತಿನೂ ಮಾಡೋಕ್ಕೆ ಹೋಗೋದಿಲ್ಲ. ಅವಾಗೇನೋ ತಿನ್ನಬೇಕು ಅಂತ ಒಂದು ಇದಿರುತ್ತಲ್ಲ, ಏನೋ ಒಂದು ಕ್ರೇವಿಂಗು ಅನ್ಬೋದು, ಅಥವಾ ಒಂಥರ ಏನೋ ಟೆಂಪ್ಟ್ ಆಗ್ತಿರ್ತಲ್ಲ, ಈಗ ಒಂಥರ ಈ ವೆದರಲ್ಲಿ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ತಿನ್ನೋಣ ಅಂಥೇಳಿ ಆ ಒಂದು ಆಸೆಗೆ ಮಾಡಿದ್ದು. ಸೊ ಈ ರೀತಿಯಾಗಿ ತಯಾರಾಯಿತು. ಹಿಟ್ಟಿಗೆ ಕಡಲೆ ಹಿಟ್ಟು, ಹಾಗೆ ಒಂದೇ ಒಂದು ಚಮಚಷ್ಟು ಅಕ್ಕಿ ಹಿಟ್ಟು, ಮತ್ತು ಓಂಕಾಳು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ, ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಸೋಡಾ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಾಳೆಕಾಯಿ ಬಜ್ಜಿ ಅಂತೂ ನನ್ನ ಫೇವ್ರೇಟು. ಎಲ್ಲ ಬೋಂಡಕ್ಕಿಂತನೂ ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತಿರುತ್ತೆ. ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಂಡು ತಿಂದರೆ ಅದ್ರ ರುಚಿ ಮಜಾ ಬೇರೆಯೇ. ಮಳೆ ಬರ್ತಿದ್ದಾಗಂತೂ ಪರ್ಫೆಕ್ಟ್ ಆಗುತ್ತೆ. ಜೊತೆಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿನೋ, ಅಥವಾ ನೀವು ಚಹಾ ಪ್ರಿಯರಾಗಿದ್ದರೆ ಚಹಾನೋ, ಯಾವ್ದಾರೋ ಒಂದ್ರ ಜೊತೆ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಇವಾಗ ಟೈಮು 12:15 ಆಗ್ತಾ ಬಂತು. ತರಕಾರಿ ತೊಗೊಂಬರ್ಬೇಕು. ತರಕಾರಿ ಏನೂ ಇಲ್ಲ ಮನೆಯಲ್ಲಿ, ಅಂದರೆ ಇದೆ, ಚೂರು ಪಾರು ಇದೆ, ಕರೆಕ್ಟಾಗಿ ತೊಗೊಂಡು ಬಂದು ಇಟ್ಕೋಬೇಕು. ಅದೊಂದು ಚೂರು ಇದೊಂದು ಚೂರು ಅಂತ ಮಿಕ್ಕಿರೋದನ್ನು ಯಾವಾಗಲೋ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ಏನೋ ಒಂದು ಮಾಡ್ಬೋದು. ಬಟ್ ತರಕಾರಿ ಬೇಕು, ತರಕಾರಿ ತರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ಬೇವಿನ ಸೊಪ್ಪು ಖಾಲಿಯಾಗಿ ಹೋಗಿದೆ. ಕರ್ಬೇವಿನ ಸೊಪ್ಪು ತರಬೇಕು ನನಗೆ. ಈ ಯುಗಾದಿ ಮುಂಚೆ ಕರ್ಬೇವಿನ ಸೊಪ್ಪು ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಒಂಥರ ಎಲೆ ಒಂಥರ ಸಣ್ಣದಾಗಿರುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಕರ್ಬೇವಿನ ಸೊಪ್ಪು ಇಲ್ದಿದ್ರೆ ಅಡುಗೆಗೆ ಗಮನೂ ಇರೋದಿಲ್ಲ, ಆರೋಗ್ಯಕ್ಕೂ ಎಷ್ಟು ಒಳ್ಳೇದಲ್ವಾ. ಸೊ ಅಷ್ಟು ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಬಿಸಿಲು ಅಂದರೆ ಬಿಸಿಲು ಇದೆ, ಆದರೆ ಏನು ಮಾಡೋಕ್ಕಾಗಲ್ಲ. ಇವಾಗಲೇ ಹೋಗಬೇಕು. ಇವಾಗ ಬಿಟ್ಟರೆ ನಂಗೆ ಇನ್ಯಾವಾಗಲೂ ಆಗಲ್ಲ. ಆಮೇಲೆ ತರಕಾರಿನೂ ಅಷ್ಟೇ ಫ್ರೆಶ್ ಆಗಿರೋದೆಲ್ಲ ಖಾಲಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹೋಗಬೇಕು. ಆಮೇಲೆ ಹಿಂದಿನ ಬ್ಲಾಗಲ್ಲಿ ನಾನು ಸೀರೆ ತೋರಿಸ್ದೆ. ನಿಜವಾಗ್ಲೂ ಅದು ನನಗೆ ಗಿಫ್ಟ್ ಬಂದಿತ್ತಾಯ್ತಾ, ಅದು ನಾನು ಸುಮ್ಮನೆ ಹೇಳ್ತೀನಿ ಅಂತ ಅನ್ಬೇಡಿ. ಅಕಸ್ಮಾತ್ ನಾನೇನಾದ್ರು ಗಿಫ್ಟ್ ಬಂದಿರೋ ಸೀರೆನ ಈಗ ನಾನು ತೊಗೊಂಡಿದ್ದು ಅಂತ ಬಂದು ವಿಡಿಯೋದಲ್ಲಿ ಹೇಳಿದ್ರೆ, ಗಿಫ್ಟ್ ಕೊಟ್ಟವ್ರು ನೋಡಿದ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನಿಜವಾಗ್ಲೂ ಗಿಫ್ಟ್ ಬಂದಿದ್ದೇನೆ, ನಿಮ್ಗೆ ಹೇಳೋಕ್ಕೆ ಇಷ್ಟ ಅಲ್ಲ ಅದಕ್ಕೆ ಹೇಳಿದ್ರಿ ಅಂತ ಯಾರೋ ಒಬ್ಬರು ಅಂದ್ರಿ. ಅದು ಹೈದ್ರಾಬಾದಿನ ಸೀರೆ. ಅಂಗಡಿ ಹೆಸರು ನಂಗೆ ಗೊತ್ತಿತ್ತು, ಬಟ್ ಮರ್ತೋಗಿದೆ ನನಗೆ ಅದ್ರ ಹೆಸರು. ಆವಾಗ ನೆನಪಿತ್ತು ಯಾವ ಅಂಗಡಿ ಅಂಥೇಳಿ, ಇವಾಗ ನಂಗೆ ಮರ್ತೋಗಿದೆ ಯಾವ ಅಂಗಡಿ ಅಂಥೇಳಿ. ಸೊ ನಿಜವಾಗ್ಲೂ ಗಿಫ್ಟ್ ಬಂದಿದ್ದೇನೆ. ಸುಳ್ಳು ಹೇಳೋದಕ್ಕೆ ಏನಿದೆ. ನಾನು ಸಾಮಾನ್ಯವಾಗಿ ಕೆಲವೊಂದು ಇನ್ಫಾರ್ಮೇಷನ್ನ, ಅಂದರೆ ನಿಮಗೂ ಹೋದರೆ ನಿಮಗೂ ಅಷ್ಟೇ ಪ್ರಾಮಾಣಿಕವಾಗಿ ಸಿಗುತ್ತೆ, ಚೆನ್ನಾಗಿ ಅಂತ ಇದ್ದರೆ ಅದನ್ನು ಖಂಡಿತ ಶೇರ್ ಮಾಡಿರ್ತೀನಿ. ನನಗೆ ಏನಾರೋ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿಲ್ಲ, ಕ್ವಾಲಿಟಿಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಥವಾ ನಾನು ಹೇಳಿದೆ ನನಗೇನೋ ಒಂದು ಏನೋ ಸಿಕ್ಕಿದೆ, ನಿಮಗೂ ಹೋದಾಗ ಹಾಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲದಿದ್ದರೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಯಾವಾಗಲೂ ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿದಾಗ ಅವರ ದುಡ್ಡಿಗೂ ಸರಿಯಾಗಿ ಅವರಿಗೆ ಪ್ರಾಡಕ್ಟ್ ಸಿಗೋ ಹಾಗಿರಬೇಕು ಅನ್ನೋದು ನಂದಿದ್ದು. ಸೊ ಜೆನ್ಯೂನ್ ಆಗಿದ್ದರೆ ಮಾತ್ರ ನಾನು ಶೇರ್ ಮಾಡ್ತೀನಿ, ಇಲ್ಲದ್ರೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವುದನ್ನು ಹೇಗೆ ಅಂದರೆ ಅದು ಗಿಫ್ಟ್ ಆದರೆ ಗಿಫ್ಟು ಅಂತ ಹೇಳ್ತೀನಿ, ಇಲ್ಲ ಅಂದರೆ ನಾನೇ ತೊಗೊಂಡಿದ್ದು. ಬಟ್ ಎಲ್ಲಿ ಏನು ಅಂತ ಶೇರ್ ಮಾಡ್ಕೊಳೋಕ್ಕಾದ್ರೆ ಹೇಳ್ತೀನಿ, ಇಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಲ್ಲ ಅಂತ ಕೂಡ ಹೇಳ್ತೀನಿ. ಸೊ ಬರ್ತೀನಿ. ಈ ವ್ಲಾಗ್ ಈಗ ಶುರುವಾಗ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ವಾಪಸ್ ಬಂದಮೇಲೆ ಆದರೆ ಏನು ತೊಗೊಂಡೆ ತೋರಿಸ್ತೀನಿ, ಇಲ್ಲಾಂದರೆ ಈ ವ್ಲಾಗ್ ನಡೀತಾ ಇರುತ್ತೆ, ಸಿಗ್ತಾ ಇರೋಣ. ಬಿಸಿಲಲ್ಲಿ ಹೊರಗೆ ಹೋಗಿ ಸಾಮಾನೆಲ್ಲ ತಂದಿದ್ದಾಯಿತು, ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದಾಯಿತು. ಈಗ ಬಾಸ್ಮತಿ ಅಕ್ಕಿಲಿ ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೋಲೆ ಮಾಡಿದ್ದೆ. ಸೊ ಚೋಲೆಗೆ ಅದು ಅಂದರೆ ಮಾಡಿದ್ದೆ ಅಂದರೆ ಮಾಡಬೇಕು, ಇನ್ನೂ
ಕಡಲೆಕಾಳನ್ನು ಬೇಯಿಸಿಟ್ಬಿಟ್ಟು ಹೋಗಿದ್ದೆ. ಹಾಗೆ ಅನ್ನಕ್ಕೆ ಇಟ್ಬಿಡೋಣ ಅಂಥೇಳಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಓಪನ್ ಆಗಿ ಕೂಡ ಹಾಗೆ ಬೇಯಿಸಿ ಮಾಡ್ತೀನಿ, ನಾನು ಸುಮಾರು ಸತಿ ಮಾಡಿದ್ದೀನಿ. ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಈ ನೀರನ್ನ ಬಸಿದಾಗ ಅದ್ರ ಜೊತೆ ಅಕ್ಕಿದು ಒಂದು ಸ್ವಲ್ಪ ಅಂಶನೂ ಹೊಟ್ಟೋಗ್ಬಿಡುತ್ತೆ. ನನಗದೇನೋ ಅಷ್ಟಿಷ್ಟ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಕುಕ್ಕರಲ್ಲಿ ಈ ರೀತಿಯಾಗಿ ಸ್ವಲ್ಪ ಕರೆಕ್ಟಾಗಿ ನೀರಿಡಬೇಕಾಗತ್ತೆ. ಅದೇನೇ ಇದರೊಳಗೆ ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ಬೋದು. ಬಾಸ್ಮತಿ ಅಕ್ಕಿಗೆ ತುಂಬ ಉದುರುದ್ರಾಗಬೇಕು ಅಂದರೆ 1ಕ್ಕೆ 2ರಷ್ಟು ಇಟ್ಟರೆ ಸಾಕಾಗೋಗುತ್ತೆ. 1:2. 1 ಕಪ್ ಅಕ್ಕಿಗೆ 2 ಕಪ್ ನೀರು. ಆದರೆ ಏನಾಗುತ್ತೆ ಅಂದರೆ ಆರಿದ ಮೇಲೆ ಅಕ್ಕಿ ತುಂಬ ಒಂಥರ ಗಟ್ಟಿನೋ ಅಥವಾ ಒಂಥರ ಅಗಿದ್ರೆ ಒಂಥರ ಆಗಿರುತ್ತೋ ಆ ಥರ ಅನ್ಸಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಬಿಸಿನಲ್ಲಿ ಸ್ವಲ್ಪ ಮೆತ್ತಿಗಿದ್ರೂ ಪರವಾಗಿಲ್ಲ, ಆರಿದ್ಮೇಲೆ ಚೆನ್ನಾಗಿರಬೇಕು. ಅಂದರೆ ಈಗ ಅನ್ನ ಮಿಕ್ಬಿಟ್ರೆ ಬಳಸ್ಬೇಕಾದ್ರೆ ಗಟ್ಟಿ ಅನಿಸ್ಬಾರ್ದು ಅಂತಿದ್ರೆ 1ಕ್ಕೆ 2.5 ಕಪ್ಪಷ್ಟು ಇಡ್ಬೋದು. ಆಮೇಲೆ ಇನ್ನೊಂದೇನು ಅಂದರೆ 1 ಚಮಚ ನಿಂಬೆಹಣ್ಣಿನ ರಸ ಹಾಕೋದು, 1 ಚಮಚ ತುಪ್ಪ ಹಾಕೋದು, ಈ ಥರ ಹಾಕ್ಬಿಟ್ಟು ಮಾಡಿದ್ರೂ ಕೂಡ ಸಾಕಷ್ಟು ಉದುರುದ್ರಾಗಿ ಬರುತ್ತೆ. ಓಪನ್ ಆಗಿ ಬಸ್ಬಿಟ್ಟು ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬಸ್ದಾಗ ಆ ಗಂಜಿಲಿ ಸಾಕಷ್ಟು ಅನ್ನದ ಅಂಶ ಹೊಟ್ಟೋಗ್ಬಿಡುತ್ತೆ, ಅದೊಂದೇ. ಸೊ ಇಲ್ಲಿ ಇವತ್ತಿನ ದಿವಸ ನಾವು 1ಕ್ಕೆ 2.5 ಅಷ್ಟು ನೀರು ಇಡ್ತಾಯಿದ್ದೀನಿ. ಆಮೇಲೆ ಕೂಗ್ಸೋದು ಅಷ್ಟೇ, 1ರಿಂದ 2 ವಿಸಲ್ ಕೂಗ್ಸಿದ್ರೆ ಸಾಕಾಗೋಗುತ್ತೆ. ಈಗ ನಾವು ಪಲಾವ್ ಎಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದರೊಳಗೆ ಸಾಕಷ್ಟು ಜಿಡ್ಡಿನಂಶ ಇರುತ್ತೆ. ಆಮೇಲೆ ಮಸಾಲೆ ಎಲ್ಲ ಕಾಯಿ ಜೊತೆ ಎಲ್ಲ ರುಬ್ಬಿ ಎಲ್ಲ ಹಾಕಿರ್ತೀವಿ. ಅದೆಲ್ಲ ಏನಾಗುತ್ತೆ, ಒಂದು ರೀತಿ ಚೆನ್ನಾಗಿ ಅನ್ನನ ಉದುರ್ದಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ತರಕಾರಿ ಬಿದ್ದಿರುತ್ತೆ. ಬರೀ ಅನ್ನ ಮಾಡ್ಬೇಕಾದ್ರೆ ಇದೊಂದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ. ಇದು ಮಾರನೇ ದಿವಸದ ವ್ಲಾಗ್. ಇದು ಬೆಳಗಿನ ಹೊತ್ತು ಕಾಫಿ ಟೀ ಕೆಲಸ ನಡೀತಾ ಇದೆ. ಟೀ ಅಲ್ಲ, ಕಾಫಿ ಕೆಲಸ ನಡೀತಾ ಇದೆ. ತುಂಬ ದಿವಸಗಳಾದಮೇಲೆ ನಿಮ್ಮ ಜೊತೆ ಈ ಒಂದು ಕ್ಲಿಪ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನಿಮ್ಮಲ್ಲೂ ಸುಮಾರು ಜನ ಕಾಫಿ ಪ್ರಿಯರಿದ್ದೀರಾ ನಂಗೆ ಗೊತ್ತು. ಕಾಫಿ ಪುಡಿ ಯಾವ್ದು ಬಳಸ್ತೀರಾ, ಫಿಲ್ಟ್ರ್ ಯಾವುದಿದು ಅಂತ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಸುಮಾರು ಸತಿ ನಾನು ಹೇಳಿದ್ದೀನಿ. ಕಾಫಿ ಡೇ ಪುಡಿ ಏನು ಬರುತ್ತಲ್ಲ ಅದನ್ನು ನಾನು ಬಳಸ್ತೀನಿ. ಪ್ಯೂರ್ ಕಾಫಿ ಪೌಡ್ರೇ ಉಪಯೋಗಿಸೋದು. ಒಂದು 10% ಅಷ್ಟು ಕೂಡ ಚಿಕೋರಿ ಇರೋದಿಲ್ಲ. ಹಾಗೆಯೇ ಬ್ರಾಸ್ ಫಿಲ್ಟ್ರ್ ನಾನು ಯೂಸ್ ಮಾಡ್ತೀನಿ. ನಿಮ್ಮಲ್ಲೂ ಎಷ್ಟೊಂದು ಜನ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ ಅಮೆಝಾನ್ದು. ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಐ ವಿಲ್ ಶೇರ್ ದ ಲಿಂಕ್. ಬಟ್ ಸೇಮ್ ಅಲ್ಲ, ಬೇಕಾದಷ್ಟು ಬೇರೆದು ಒಳ್ಳೆ ಕ್ವಾಲಿಟಿದಿರುತ್ತೆ. ಅದನ್ನು ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಹಾಗಾಗಿ. ಸೊ ಈ ಕ್ಲೀನ್ ಮಾಡೋ ಎಲ್ಲ ಕ್ಲೀನಾಗಿಡಬೇಕು ಅನ್ನೋ ಒಂದು ಇದಿರುತ್ತಲ್ಲ, ಕಾಫಿ ಏನಾರು ಚೆಲ್ಲಿದರೆ ತಕ್ಷಣ ಒರೆಸಿ ಎಲ್ಲ ಇದು ಮಾಡಿಬಿಟ್ರೆ ಒಂಥರ ಸಮಾಧಾನ. ಇಲ್ದಿರ ಅದು ಹಾಗೆ ಉಳ್ಕೊಂಡು ಒಣಗಿ ಅಂಟಾಗ್ಬಿಟ್ರೆ ತುಂಬಾ ಒಂಥರ ಕಿರಿಕಿರಿ ಆಗುತ್ತೆ. ಇದನ್ನೆಲ್ಲ ಕೆಲವರು OCD ಅಂತಿರ್ತಾರೆ. ಇದು OCD ಅಲ್ಲ, ಇದು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅನ್ನೋ ಒಂದಿದೆ ಅಷ್ಟೇ. ಸೊ ಇವತ್ತಿನ ದಿವಸ ತಿಂಡಿಗೆ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಈ ಇಡ್ಲಿ ವಿಷಯದ ಬಗ್ಗೆ ಹಿಂದಿನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂದರೆ ತಟ್ಟೆಗೊಂಚೂರು ಅಂಟಿದಾಗೆ ಅಥವಾ ಇಡ್ಲಿ ಪ್ಲೇಟ್ ಏನು ಬರುತ್ತಲ್ಲ ಆ ಕ್ಯಾವಿಟಿಗೆ ಒಂಚೂರು ಅಂಟದಿರೋ ಹಾಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಿಂದೆ ಒಂದು ವೀಡಿಯೋ ಇದೆ, ಖಂಡಿತ ನೋಡ್ಕೊಂಡು ಬನ್ನಿ. ಸುಮಾರು ಜನಕ್ಕೆ ಇಷ್ಟ ಆಗಿರೋವಂಥ ವೀಡಿಯೋ ಅದು. ಇಲ್ಲಿ ಇಡ್ಲಿಗೆ ಕೆಲವರೆಲ್ಲ ಹಿಂದಿನ ವೀಡಿಯೋದಲ್ಲಿ ಮೆಂತ್ಯ ಹಾಕ್ಬೋದು ಅದು ಇದು ಅಂತ ಅಂದರು. ಮೆಂತ್ಯ ಹಾಕಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಹಾಕಬಾರ್ದು ಅಂತಲ್ಲ, ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಈಗ ತಟ್ಟೆ ಇಡ್ಲಿ ಮಾಡ್ತೀರಾ ಅಂದರೆ ನೀವು ಮೆಂತ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಏನು ತೋರಿಸ್ತೀನಿ ಅಂದರೆ ಈ ಸ್ಟ್ಯಾಂಡು, ಇಡ್ಲಿ ಪ್ಲೇಟ್ ಇಡೋ ಸ್ಟ್ಯಾಂಡ್ ಇದೆಯಲ್ಲ, ಇದು ಕಟ್ಟಾಗಿ ಹೋಗಿದೆ. ಇದನ್ನು ವೆಲ್ಡಿಂಗ್ ಮಾಡಿಸ್ಬೇಕಷ್ಟೇ ಹೊರತು ಅದಕ್ಕೆ ಸ್ಕ್ರೂ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಪ್ಲೇಟ್ಸ್ ಎಲ್ಲ ಚೆನ್ನಾಗಿದೆ, ಸ್ಟ್ಯಾಂಡು ಗಟ್ಮುಟ್ಟಾಗಿದೆ, ಅದೊಂದು ವೆಲ್ಡ್ ಮಾಡಿಸ್ಬೇಕು. ಸೊ ಅದು ಆಗ್ತಿಲ್ಲ. ನಿಮ್ಮಲ್ಲೂ ಈ ಥರ ಎಲ್ಲ ಏನಾರು ಆಗಿದೆಯಾ? ಹೇಗೆ ಆಗಿದ್ರೆ ಅದನ್ನು ವೆಲ್ಡ್ ಮಾಡಿಸ್ತೀರಾ ಅಥವಾ ಸಪ್ರೇಟಾಗಿ ಸ್ಟ್ಯಾಂಡ್ ತರ್ತೀರಾ? ಏನು ಮಾಡ್ತೀರಾ? ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಇದನ್ನು ವೆಲ್ಡ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಮಾಡಿಸಿದ್ರೆ ಒಂಥರ ಅದರದ್ದು ಇದೇ ಚೇಂಜ್ ಆಗಿ ಹೋಗುತ್ತೆ. ನಾನು ನೋಡಿದ್ದೀನಿ ಒಂದು ಸತಿ ಆ ಥರ ವೆಲ್ಡ್ ಮಾಡಿಸಿದ್ದು, ಹಾಗಾಗಿ ನಂಗೆ ಇಷ್ಟ ಇಲ್ಲ. ಬಟ್ ಇನ್ನೇನು ಮಾಡೋದು ಗೊತ್ತಿಲ್ಲ, ಹಾಗೆ ಮುರಿದಿರೋದನ್ನೇ ಮ್ಯಾನೇಜ್ ಮಾಡ್ತೀನಿ ನಾನು. ನಂಗೆ ಅದನ್ನು ಹೊಸದು ತೊಗೋಬೇಕು ಅಂತಲೂ ಅನಿಸಿಲ್ಲ, ಯಾಕೆಂದರೆ ತುಂಬ ಸ್ಟೀಲ್ ಪ್ಲೇಟ್ ಎಲ್ಲ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿದೆ ಅದು ಕ್ವಾಲಿಟಿ. ಸೊ ಮತ್ತು ಇನ್ನೇನಕ್ಕೆ ಅದನ್ನು ಹೊಸದೊಂದು ಥರದ್ದು. ಆಮೇಲೆ ಇದು ನನ್ನ ಇಡ್ಲಿ ಕುಕ್ಕರ್ ಏನಂದರೆ ಇಡ್ಲಿ ಪಾತ್ರೆ ಏನಿದೆಯಲ್ಲ ಆದರೆ ಹೈಟಿಗೆ ತುಂಬ ಕರೆಕ್ಟಾಗಿದೆ. ಇದು 6 8 ತೊಗೊಂಬಂದರೆ ತುಂಬ ಹೈಟ್ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ಬೋದು, ಈ ಥರ ಸ್ಟ್ಯಾಂಡ್ ಇದಾಗಿದೆ. ಖಂಡಿತ ಸಜೆಸ್ಟ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಡ್ಲಿ ಮತ್ತು ಕಡಲೆಕಾಯಿ ಚಟ್ನಿ, ಕಡಲೆಕಾಯಿ ಜೊತೆಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಬಿಸಿ ಅನ್ನಕ್ಕೆ ಮಿಕ್ಕಿತ್ತು, ಆಮೇಲೆ ಊಟ ಕೂತಾಗ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ವಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು. ರುಚಿ ಅದ್ಭುತವಾಗಿತ್ತು.
ಇನ್ಯಾವ ಥರ ಒಮ್ಮೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಪುದೀನ ಜಾಸ್ತಿ ಹಾಕ್ಬಿಟ್ಟು, ಬೇಸಿಗೆ ಕಾಲ ಅಲ್ವಾ, ಸೊ ಒಂಥರ ಪುದೀನ ತಿನ್ನೋದು ದೇಹಕ್ಕೂ ಕೂಡ ಒಳ್ಳೆಯದು. ಹಾಗೆಯೇ ಅದ್ರ ಘಮ ರುಚಿ ಅಂತೂ ತುಂಬ ಕೆಲವ್ರಿಗೆ ಇಷ್ಟ ಆಗಲ್ಲ ಪುದೀನ. ನನಗಂತೂ ನನಗೆಲ್ಲ ತರಕಾರಿ ಎಲ್ಲ ಹಣ್ಣು ಎಲ್ಲದೂ ಇಷ್ಟ ಆಗುತ್ತೆ. ನಮ್ಮಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲೊಂದು ಟಿಪ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದೇನು ಅಂತಂದರೆ, ಒಂದು ಗ್ರೇವಿ ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಟೊಮ್ಯಾಟೊ ಪ್ಯೂರೆ ಮಾಡ್ಕೋಬೇಕಾಯಿತು. ಟೊಮ್ಯಾಟೊನ ದಪ್ಪ ದಪ್ಪಗೆ ಹೆಚ್ಚಿ ಮಿಕ್ಸರಲ್ಲಿ ಅದನ್ನು ಪ್ಯೂರೆ ಮಾಡಿಕೊಂಡು, ಅಂದರೆ ಬೀಜ ಸಿಪ್ಪೆ ಎಲ್ಲ ಇತ್ತು, ಅದನ್ನು ಸೋಸ್ಕೋಬೇಕಾಯಿತು. ಸೋಸ್ಕೋಬೇಕಾದ್ರೆ ಈ ರೀತಿ ಒಂದು ದೊಡ್ಡದು ಜ್ಯೂಸ್ ಎಲ್ಲ ಸೋಸ್ಕೊಳ್ಳೋದಿರುತ್ತಲ್ಲ, ಆ ಜಾರಲ್ಲಿ ಸೋಸ್ಕೋತಾ ಇದ್ದೀನಿ. ಆದರೆ ವಿಸ್ಕರ್ನ ಬಳಸ್ತೀನಿ. ವಿಸ್ಕರ್ನ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಕ್ವಿಕ್ಕಾಗಿ ಕೆಲಸ ಆಗುತ್ತೆ. ಚಮಚದಲ್ಲಿ ಮಾಡೋದಕ್ಕಿಂತನೂ ತುಂಬ ಕ್ವಿಕ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ 12 ಕಾಲಾಗ್ತಾ ಬಂತು. ಅಡುಗೆ ಮಾಡಬೇಕು. ಒಂದು ವೀಡಿಯೋಗೆ ಇಂಟ್ರೋ ಔಟ್ರೋ ಮಾಡಬೇಕಾಗಿತ್ತು. ಬೆಳಕು ಮೋಸ್ಟ್ಲಿ ಈ ಕಡೆ ಇದೆ ಅನಿಸುತ್ತೆ, ಅದಕ್ಕೆ ಟ್ರೈಪಾಡಿಗೆ ಹಾಕಿದ್ನಲ್ಲ ಕ್ಯಾಮ್ರಾ, ಹಾಗೆ ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗಾಗಲೇ ಆ ವಿಡಿಯೋನ ನೀವು ನೋಡ್ಬಿಟ್ಟಿರ್ತೀರ. ಇಡ್ಲಿ ರೆಸಿಪಿ, ನಿಜವಾಗ್ಲೂ ಈ ರೆಸಿಪಿ ಎಲ್ಲರೂ ಟ್ರೈ ಮಾಡಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಕುಸುಬ್ಲಕ್ಕಿ ಅಕ್ಕಿ ಮಾಡಿರೋಂಥ ರೆಸಿಪಿ, ತಂಪು ಕೂಡ ದೇಹಕ್ಕೆ ಈ ಬೇಸಿಗೆಗಾಲದಲ್ಲಿ ತುಂಬಾ ಬೇಕಾಗಿರೋವಂಥದ್ದು. ಈ ಇದರಲ್ಲಂತೂ ಸಮ್ಮರಲ್ಲಂತೂ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು 4-5 ಗಂಟೆಗಳ ಕಾಲ ನೆನೆಸಿಟ್ರು ಸಾಕು, ಚೆನ್ನಾಗೇ ಬಂದಿರುತ್ತೆ. ಸೊ ಅದು ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆಯೇ ಶೇರ್ ಮಾಡಿ, ಹೆಚ್ಚಿನ ಜನಕ್ಕೆ ತಲುಪೋದು ಸಹಾಯ ಆಗುತ್ತೆ. ನಾನು ನಿನ್ನೆ ಲಾಸ್ಟ್ ಕ್ಲಿಪ್ಪು ವ್ಲಾಗ್ ಮಾಡ್ತಿದ್ದೆ, ಇಲ್ಲ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಚುರುಪಾರು ವ್ಲಾಗ್ ಮಾಡಿದೆ, ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಅಡುಗೆ ಮಾಡಬೇಕು. ಸಿಂಪಲಾಗಿ ಒಂದು ಸಾರು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುದೀನ ಮತ್ತು ಕಡಲೆಕಾಯಿನ ಹಾಕಿ ಚಟ್ನಿ ಮಾಡಿದ್ದೆ ಬೆಳಗ್ಗೆ, ತುಂಬ ಚೆನ್ನಾಗಿತ್ತು. ಸೊ ಇನ್ಯಾವ ಥರ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇವಾಗ ಗೊತ್ತಿಲ್ಲ ಎಷ್ಟು ವ್ಲಾಗ್ ಮಾಡ್ತೀನೋ ಇಲ್ಲೋ ಅಂಥೇಳಿ. ವ್ಲಾಗ್ ಅಂತೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಸರಿನಾ? ಲಾಸ್ಟ್ ವಿಡಿಯೋ ಕ್ಲಿಪ್ ಆದಮೇಲೆ ಏನು ಹೆಚ್ಚಿಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಒಂದು ರೆಸಿಪಿ ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡೆ, ಬಟ್ ಇವತ್ತಾಗಲೇ ಶನಿವಾರ, ನಾಳೆ ಯುಗಾದಿ ಹಬ್ಬ. ಸೊ ಎಷ್ಟೊಂದು ಕೆಲಸ ಇದೆ. ಈ ವ್ಲಾಗ್ನ ಇನ್ನು ಯುಗಾದಿ ಹಬ್ಬದ ಆದಮೇಲೂ ಪೋಸ್ಟ್ಪೋನ್ ಮಾಡಿ ಅವಾಗ ಪೋಸ್ಟ್ ಮಾಡೋದು ಬೇಡ, ಬೇಗ ಇವತ್ತೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ರೆಸಿಪಿ ಎಲ್ಲ ಇದ್ದಿದ್ರು ಪರವಾಗಿಲ್ಲ. ಆಮೇಲೆ ಯುಗಾದಿ ಹಬ್ಬದ ದಿವಸ ಏನಾದ್ರು ವ್ಲಾಗ್ ಮಾಡಿದರೆ ಹಬ್ಬ ಆದಮೇಲೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆವಾಗ ಹಿಂದಿಂದ ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂತ ಅನ್ನಿಸ್ತು. ಸೊ ಈ ವ್ಲಾಗು ಈಗ ಮುಗಿಸೋಣ ಅಂತ ಅಂದ್ಕೊಂಡೆ. ಹೊರಗೆ ಹೊರಟಿದ್ದೀನಿ, ಹೋಗಿ ಸ್ವಲ್ಪ ಕೆಲಸ ಇದೆ, ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು, ಎಲ್ಲ ಇದೆ. ಆ ತಯಾರಿ ಏನೂ ಆಗಿಲ್ಲ. ಈ ಎಕ್ಸಾಮ್ ಟೈಮಲ್ಲಿ ಹಬ್ಬ ಬಂದಾಗ ಹೀಗೆ ಅಲ್ವಾ, ಹಿಂದಿನ ದಿವಸ ತಯಾರಿ ನಡೀತಾ ಇರುತ್ತೆ. ಸೊ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದಾದಮೇಲೆ ಒಂದು ಕಡೆ ಹೋಗ್ತೀನಿ, ಗೊತ್ತಿಲ್ಲ ಅಲ್ಲಿ ರೆಕಾರ್ಡ್ ಮಾಡ್ತೀನೋ ಇಲ್ಲೋ ಅಂತೇಳಿ. ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ, ಇಲ್ಲ ಅಂತಂದರೆ ಈಗಲೇ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ಯುಗಾದಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ, ಅದಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಶುಭಾಶಯಗಳು.